ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು MCQsನ ನೋಡ್ತಾ ಹೋಗೋಣ. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಕರಪತ್ರವನ್ನ ಬಿಡುಗಡೆಯನ್ನ ಮಾಡಿರ್ತಾರಂತ ಕ್ವಶನ್ ಕೇಳಿರ್ತಾರೆ. ಸೊ ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ರಾಜ್ಕೋಟ್, ಆಪ್ಷನ್ ಡಿ ಸಬರಮತಿ ಅಂತಂದು. ಸೊ ಈ ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ರಾಜ್ಕೋಟ್ ಆಗಿರ್ತದೆ ನೋಡಿ. ಏನು, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಹಸಿರು ಕರಪತ್ರವನ್ನ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಅದು ಆಪ್ಷನ್ ಸಿ ರಾಜ್ಕೋಟ್ ಆಗಿರುತ್ತೆ. ಸೊ ಯಾಕೆ ರಾಜ್ಕೋಟ್, ಇದರ ಬಗ್ಗೆ ತಿಳ್ಕೊಂಡು ಬನ್ನಿ. ಸೊ ಜುಲೈ 9, 1896ರಲ್ಲಿ ಈ ರಾಜ್ಕೋಟ್ ನಲ್ಲಿ ಏನಾಗ್ತದ, ಮಹಾತ್ಮ ಗಾಂಧೀಜಿಯವರು ಹಸಿರು ಕರಪತ್ರವನ್ನ ಬಿಡುಗಡೆ ಮಾಡ್ತಾರೆ ನೋಡಿ. ಅವರು ಭಾರತೀಯ ಒಪ್ಪಂದದ ಕಾರ್ಮಿಕರ ಸ್ಥಿತಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿನ ಮಾನವನ ಹಕ್ಕುಗಳ ಉಲ್ಲಂಘನೆಯನ್ನ ಬಹಿರಂಗಪಡಿಸಲು ಪ್ರಯತ್ನವನ್ನ ಮಾಡಿರ್ತಾರೆ. ಇದನ್ನ ಬ್ರಿಟಿಷರು ಸರ್ಕಾರ ವಿರೋಧಿ ಪ್ರಕರಣ ಎಂದು ಪರಿಗಣಿಸ್ತಾರೆ. ಸೊ ಇದು ಯಾವಾಗ ಈ ಕರಪತ್ರವನ್ನು ಬಿಡುಗಡೆ ಮಾಡ್ತಾರಂತಂದ್ರೆ ಇದು ಮಹಾತ್ಮ ಗಾಂಧೀಜಿಯವರು ಜುಲೈ 9, 1896ರಲ್ಲಿ ಈ ರಾಜ್ಕೋಟ್ ನಲ್ಲಿ ಈ ಹಸಿರು ಕರಪತ್ರವನ್ನ ಬಿಡುಗಡೆ ಮಾಡ್ತಾರ. ಅವರು ಈ ಭಾರತೀಯ ಒಪ್ಪಂದದ ಕಾರ್ಮಿಕರ ಸ್ಥಿತಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಆಗಿರತಕ್ಕಂತಹ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಬಹಿರಂಗಪಡಿಸಲು ಪ್ರಯತ್ನವನ್ನ ಮಾಡ್ತಾರ. ಇದನ್ನ ಬ್ರಿಟಿಷ್ ಸರ್ಕಾರ ವಿರೋಧಿ ಪ್ರಕರಣ ಅಂತಂದು ಪರಿಗಣನೆ ಮಾಡ್ತಾರ. ಸೊ ಎರಡನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾರು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪಕರಲ್ಲ? ಏನು, ಎರಡನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾರು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪಕರು ಅಲ್ಲ ಅಂತಂದು, ಅಥವಾ ಪಿತಾಮಹರಲ್ಲ, ಸ್ಥಾಪಕ ಪಿತಾಮಹರಲ್ಲ ಅಂತಂದು ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಎ ನವಾಬ್ ಮೋಶಿನ್ ಉಲ್ ಮುಲ್ಕು, ಆಪ್ಷನ್ ಬಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್, ಆಪ್ಷನ್ ಸಿ ಆಗಾ ಖಾನ್, ಆಪ್ಷನ್ ಡಿ ದಕ್ಕಾದ ನವಾಬ್ ಸಲೀಮುಲ್ಲಾ ಆಗಿರುತ್ತೆ. ಸೊ ಇವು ನಾಲ್ಕರಲ್ಲಿ ಯಾರು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪಕ ಪಿತಾಮಹರಲ್ಲ ಅಂತಂದು ಕ್ವಶನ್ ಕೇಳಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರ್ತಾರೆ ನೋಡಿ. ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು. ಇದ್ರ ಬಗ್ಗೆ ನಾವು ನೋಡ್ಬೇಕಾದ್ರೆ ಡಿಸೆಂಬರ್ 1906ರಲ್ಲಿ ಏನಾಗ್ತದ, ಈ ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನ ಆಗಾ ಖಾನ್, ಢಾಕಾದ ನವಾಬ ಸಲೀಮುಲ್ಲಾ ಖಾನ್ ಮತ್ತೆ ಢಾಕಾದ ನವಾಬ ಮೊಹಸಿನ್ ಉಲ್ ಮುಲ್ಕ್ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗ್ತದ. ಸೊ ಈಗ ನಮ್ಗೆ ಇಲ್ಲಿ 2 ಪಾಯಿಂಟ್ ಕೊಟ್ಟಾಯಿತು. ಮೊದಲನೇದು ಏನಂತಂದ್ರೆ ಇದರಲ್ಲಿರ್ತಕ್ಕಂತಹ ಈ ಅಖಿಲ ಭಾರತ ಮುಸ್ಲಿಂ ಲೀಗ್ ನಲ್ಲಿರ್ತಕ್ಕಂತಹ ಸ್ಥಾಪಕ ಪಿತಾಮಹರು ಯಾರಲ್ಲ ಅಂತಂತ ಕೇಳಿದ್ರೆ ನಮ್ಗೆ ಗೊತ್ತಾಯ್ತು ಯಾರು. ಮೊದಲನೇದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಈ ಮುಸ್ಲಿಂ ಲೀಗ್ನ ಸ್ಥಾಪಕರಲ್ಲ ಅಂತಂದು ಗೊತ್ತಾಯ್ತು. ಎರಡನೇದು ಏನಂತಂದ್ರೆ ಡಿಸೆಂಬರ್ 1906ರಲ್ಲಿ ಏನಾಗ್ತದ, ಈ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದ. ಇದರ ಸ್ಥಾಪಕ ಪಿತಾಮಹರು ಯಾರಂತಂದ್ರೆ ಆಗಾ ಖಾನು, ಢಾಕಾದ ನವಾಬ್ ಸಲೀಮುಲ್ಲಾ ಖಾನು ಮತ್ತೆ ಢಾಕಾದಲ್ಲಿ ನವಾಬ್ ಮೊಹಸಿನ್ ಉಲ್ ಮುಲ್ಕ್ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಗೊತ್ತಾಯ್ತಾ? ಸೊ ಮತ್ತೆ ಈ ಮುಸ್ಲಿಂ ಲೀಗ್ ಬಂಗಾಳ ವಿಭಜನೆಯನ್ನ ಬೆಂಬಲ ಮಾಡ್ತದ. ಬಂಗಾಳ ವಿಭಜನೆಯನ್ನ ಇದು ಬೆಂಬಲವನ್ನ ಮಾಡ್ತದ ಮತ್ತು ಸ್ವದೇಶಿ ಚಳುವಳಿಯನ್ನ ವಿರೋಧಿ ಮಾಡ್ತದೆ. ಏನು, ಬಂಗಾಳ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಬಂಗಾಳ ವಿಭಜನೆಯನ್ನ ಬೆಂಬಲ ನೀಡಿದ್ರೆ ಸ್ವದೇಶಿ ಚಳುವಳಿಯನ್ನ ಇದು ವಿರೋಧ ಮಾಡ್ತದ ಮತ್ತು ತನ್ನ ಸಮುದಾಯಕ್ಕೆ ವಿಶೇಷ ರಕ್ಷಣೆ ಮತ್ತು ಮುಸ್ಲಿಮರ ಪ್ರತ್ಯೇಕ ಮತದಾರರನ್ನು ಇದು ಒತ್ತಾಯವನ್ನ ಮಾಡ್ತದ ನೋಡಿ. ಕ್ಲಿಯರ್ ಆಯ್ತಾ? ಈ ಒಂದು 1906ರ ಸಂದರ್ಭದಲ್ಲಿ ಈ ಅಖಿಲ ಭಾರತ ಮುಸ್ಲಿಂ ಲೀಗ್ ಏನೇನ್ ಕೆಲಸ ಮಾಡ್ತದ ಅಂತಂದ್ರೆ ಇದು ಬಂಗಾಳದ ವಿಭಜನೆಯನ್ನ ಬೆಂಬಲಿಸ್ತದ ಮತ್ತು ಸ್ವದೇಶಿ ಚಳುವಳಿಯನ್ನ ವಿರೋಧ ಮಾಡ್ತದ. ತಮ್ಮ ಸಮುದಾಯಕ್ಕೆ ಪ್ರತ್ಯೇಕ ಮತದಾರರನ್ನ ಒತ್ತಾಯಿಸಿ ಈ ಒಂದು ಮುಸ್ಲಿಂ ಲೀಗ್ ಒಂದು ಮಹತ್ತರ ಪಾತ್ರವನ್ನ ವಹಿಸ್ಕೊಳ್ತದೆ ನೋಡಿ. ಇದಿಷ್ಟು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮೂರನೇ ಕ್ವಶನ್. ಮೂರನೇದು, ಈ ಕೆಳಗಿನವುಗಳಲ್ಲಿ ಯಾವುದು 1833ರ ಚಾರ್ಟರ್ ಕಾಯ್ದೆಯನ್ನ ನಿಬಂಧನೆಯಾಗಿರಲಿಲ್ಲ? ಸೊ ಈ ಕೆಳಗಿನಲ್ಲಿ ಚಾರ್ಟರ್ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ ಯಾವ ನಿಬಂಧನೆ ಈ ಕೆಳಗಿನಲ್ಲಿ ಇರತಕ್ಕಂತಹದ್ದು ಯಾವುದು ಈ ಒಂದು 1833ರ ಚಾರ್ಟರ್ ಕಾಯ್ದೆಯಲ್ಲಿ ಇರಲಿಲ್ಲ ಅಂತಂದು ಕ್ವಶನ್ ಕೇಳಿದ್ದಾರೆ. ಸೊ ಮೊದಲನೇದು ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಚಟುವಟಿಕೆಗಳನ್ನ ರದ್ದುಗೊಳಿಸುವುದು, ಮತ್ತೆ ಬಿ ಆಪ್ಷನ್ ಅನ್ನು ಕೌನ್ಸಿಲ್ ನಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಸರ್ವೋಚ್ಚ ಅಧಿಕಾರ ಪದನಾಮವನ್ನ ಬದಲಾಯಿಸಿತು.
ಸಿ ಆಪ್ಷನ್ ಅನ್ನು ಕೌನ್ಸಿಲ್ನಲ್ಲಿ ಗವರ್ನರ್ ಜನರಲ್ಗೆ ಎಲ್ಲಾ ಕಾನೂನು ರಚನೆ ಅಧಿಕಾರಗಳು ನೀಡಲಾಗುವುದು. ಡಿ ಆಪ್ಷನ್ ಕೌನ್ಸಿಲ್ನಲ್ಲಿ ಗವರ್ನರ್ ಜನರಲ್ನಲ್ಲಿ ಕಾನೂನು ಸದಸ್ಯರಾಗಿ ನೇಮಕಗೊಳ್ಳುವ ಭಾರತೀಯರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಅದು ಈ 1836 ಚಾರ್ಟರ್ ಕಾಯ್ದೆಯ ನಿಬಂಧನೆ ಆಗಿರಲಿಲ್ಲ ಅಂತಂದು ಕ್ವಶನ್ ಕೇಳಿದಾರಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಗವರ್ನರ್ ಜನರಲ್ ಇನ್ ಕೌನ್ಸಿಲ್ನಲ್ಲಿ ಕಾನೂನು ಸದಸ್ಯರಾಗಿ ನೇಮಕಗೊಳ್ಳಲಿರುವ ಭಾರತೀಯರು, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಬಂದು ನೋಡಿ, 1833 ಚಾರ್ಟರ್ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಈ 1833 ಚಾರ್ಟರ್ ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತಾನೂ ಕರೀತಾರೆ ನೋಡಿ. ಇಂಪಾರ್ಟೆಂಟ್ ಕ್ವಶನ್. ಓಕೆ, ಈ 1836 ಚಾರ್ಟರ್ ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತಾನೂ ಕರೀತಾರ. ಇದು ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತಿನ ಕಾಯ್ದೆ ಆಗಿದೆ. ಓಕೆ, ಇದು ಯುಕೆದು ಸಂಸತ್ತಿನ ಕಾಯ್ದೆ ಆಗಿರ್ತದ. ಭಾರತದ ಮೊದಲ ಕಾನೂನು ಆಯೋಗವನ್ನ ಈ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. 1934-35 ಏನ್ ಮಾಡ್ತಾರ, ಈ ಕಾಯ್ದೆಯನ್ನ ಮೊದಲ ಕಾನೂನು ಆಯೋಗವನ್ನ ಲಾರ್ಡ್ ಮೆಕಾಲೆರ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ. ಸೊ 1909 ಕಾಯ್ದೆ ಭಾರತೀಯ ಮಂಡಳಿಗಳ ಕಾಯ್ದೆಯು ಗವರ್ನರ್ ಜನರಲ್ಗೆ ಒಬ್ಬ ಭಾರತೀಯ ಸದಸ್ಯರನ್ನ ಕಾರ್ಯಕಾರಿ ಮಂಡಳಿಗೆ ನಾಮನಿರ್ದೇಶನ ಮಾಡಲು ಅಧಿಕಾರ ನೀಡಿತು. ಸೊ ಈ ರೀತಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾರ್ ಅವರು ಮೊದಲ ಭಾರತೀಯ ಸದಸ್ಯರಾಗಿರ್ತಾರ. ಓಕೆ, ಅಂದ್ರೆ ಈ ಒಂದು ಭಾರತೀಯ ಮಂಡಳಿ ಕಾಯ್ದೆ ಏನಾಗಿರ್ತದೆ, 1909 ಕಾಯ್ದೆ ಏನ್ ಹೇಳ್ತದಂತಂದ್ರೆ ಗವರ್ನರ್ ಜನರಲ್ಗೆ ಒಬ್ಬ ಭಾರತೀಯ ಸದಸ್ಯರನ್ನ ಕಾರ್ಯಕಾರಿ ಮಂಡಳಿಯಾಗಿ ನಾಮನಿರ್ದೇಶನ ಮಾಡುವ ಅಧಿಕಾರ ನೀಡ್ತಾರೆ. ಸೊ ಆ ಮಂಡಳಿಯ ಸದಸ್ಯರಾಗಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಸತ್ಯೇಂದ್ರ ಪ್ರಸಾದ್ ಸಿನ್ಹಾರ್ ಅವರು ಭಾರತೀಯ ಮೊದಲ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ ನೋಡಿ. ಇದಿಷ್ಟು ಕ್ಲಿಯರ್ ಆಯ್ತಾ? ಮೊದಲನೇ ಪಾಯಿಂಟ್ 1833 ಚಾರ್ಟರ್ ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತಾನೂ ಕರಿತೀವಿ. ಇದು ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತಿನ ಕಾಯ್ದೆ ಆಗಿರ್ತದ. ಈ ಒಂದು ಚಾರ್ಟರ್ ಕಾಯ್ದೆಯಲ್ಲಿ 1833 ಚಾರ್ಟರ್ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಕಾನೂನು ಆಯೋಗವನ್ನ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಲಾಗಿರ್ತದೆ. ಇದಿಷ್ಟು ನಾವು ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ 4ನೇ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ಯಾರು ದಕ್ಷಿಣೇಶ್ವರ ಸಂತ ಎಂದು ಪ್ರಸಿದ್ಧರಾಗಿದ್ದಾರೆ? ಸೊ ಈ ಕೆಳಗಿನವುಗಳಲ್ಲಿ ದಕ್ಷಿಣೇಶ್ವರ ಸಂತ ಅಂತಂದು ಯಾರನ್ನ ಕರೀತಾರೆ ಅಂದ್ರೆ ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ, ಆಪ್ಷನ್ ಡಿ ಸಂತ ಟೀಕಾರಾಮ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಅದು ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ ನೋಡಿ. ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ. ಈ ರಾಮಕೃಷ್ಣ ಪರಮಹಂಸರನ್ನ ದಕ್ಷಿಣೇಶ್ವರ ಸಂತ ಅಂತಂದು ನಾವು ಕರಿತೀವಿ. ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ನಾವು ನೋಡ್ಬೇಕಾದ್ರೆ, ಶ್ರೀ ರಾಮಕೃಷ್ಣ ಪರಮಹಂಸರು ಗದಾಧರ ಚಟ್ಟೋಪಾಧ್ಯಾಯ ಅಂತಾನು ಕರಿತೀವಿ. ಇವರು ಒಬ್ಬ ಭಾರತೀಯ ಹಿಂದೂ ಅತೀಂದ್ರಿಯ ಸಂತ ಆಗಿರ್ತಾರ ಮತ್ತು ಬಂಗಾಳ ಧಾರ್ಮಿಕ ನಾಯಕರಾಗಿರ್ತಾರೆ. ಇವರು 1855 ರಾಣಿ ಷಣ್ಮೋನಿ ನಿರ್ಮಿಸಿದ ದಕ್ಷಿಣೇಶ್ವರ ಕಾಳಿ ದೇವಾಲಯದಲ್ಲಿ ಅರ್ಚಕರಾಗಿರ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ. ಮೊದಲನೇ ಪಾಯಿಂಟ್ ಏನಂತಂದ್ರೆ ಇವರಿಗೆ ದಕ್ಷಿಣೇಶ್ವರ ಸಂತ ಅಂತಂದು ಕರೀತಾರೆ. ಇವರು ಬೆಂಗಾಳದಲ್ಲಿ ಇವರ ಧಾರ್ಮಿಕ ನಾಯಕರಾಗಿರ್ತಾರ. 1855 ರಾಣಿ ರಶ್ಮೋನಿ ನಿರ್ಮಿಸಿದ ದಕ್ಷಿಣೇಶ್ವರ ಕಾಳಿ ದೇವಾಲಯದ ಇವರು ಅರ್ಚಕರಾಗಿರ್ತಾರೆ. ಯಾರು? ಶ್ರೀ ರಾಮಕೃಷ್ಣ ಪರಮಹಂಸರು. ಇವರು ಯಾರ ಗುರು? ಸ್ವಾಮಿ ವಿವೇಕಾನಂದರ ಗುರು ಈ ರಾಮಕೃಷ್ಣ ಪರಮಹಂಸರು ಆಗಿರ್ತಾರೆ. ಸೊ ನೆಕ್ಸ್ಟ್ 5ನೇ ಕ್ವಶನ್ ಬರೋಣ. ಯಾಡಂಬೋ ಒಪ್ಪಂದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಯಾಡಂಬೋ ಒಪ್ಪಂದ, ನಾನು ಈ ಹಿಂದೆ ತರಗತಿಯಲ್ಲಿ ನಿಮಗೆ ಗವರ್ನರ್ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಯಾಡಂಬೋ ಒಪ್ಪಂದದ ಬಗ್ಗೆ ಕೂಡ ನಾನು ನಿಮಗೆ ಹೇಳಿರ್ತೀನಿ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಹೋಗಿ ಪ್ಲೀಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋನ ಹಾಕಿರ್ತೀನಿ. ಈ ವಿಡಿಯೋನ ಕಂಪಲ್ಸರಿ ನೀವು ನೋಡ್ಕೊಳ್ಳಿ. ಸೊ ಯಾಡಂಬೋ ಒಪ್ಪಂದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ನೋಡಿ ಪಂಜಾಬ್ ಆಗಿರ್ತದ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಒಡಿಸ್ಸಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಸ್ಸಾಂ ಆಗಿರ್ತದೆ ನೋಡಿ. ಓಕೆ, ಈ ಯಾಡಂಬೋ ಒಪ್ಪಂದವು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಪ್ಪಂದ ಆಗಿರ್ತದೆ. ಸೊ ಅದರ ಬಗ್ಗೆ ನೋಡ್ಬೇಕಾದ್ರೆ ನೋಡಿ, ಈ ಯಾಡಂಬೋ ಒಪ್ಪಂದಕ್ಕೆ ಬ್ರಿಟಿಷರು, ಈ ಬ್ರಿಟಿಷ್ ಜನರಲ್ ಆಗಿರ್ತಕ್ಕಂತಹ ಸರ್ ಆರ್ಚಿಬಾಲ್ಡ್ ಕ್ಯಾಂಪೆಲ್ ಮತ್ತು ಬರ್ಮೀಸ್ ಕಡೆಯವರು ಫೆಬ್ರವರಿ 24, 1826 ಸಹಿ ಹಾಕ್ತಾರೆ. ಈ ಒಪ್ಪಂದದ ಮೂಲಕ ಮೊದಲು ಆಂಗ್ಲೋ ಬರ್ಮೀಸ್ ಯುದ್ಧದ ಕೊನೆಗೊಳ್ಳುತ್ತದೆ. ಸೊ ಯಾಡಂಬ ಒಪ್ಪಂದದ ನಂತರ ಅಸ್ಸಾಂ ರಾಜ್ಯವನ್ನ ಬ್ರಿಟಿಷ್ ಪ್ರದೇಶವಾದ ಭಾರತದೊಂದಿಗೆ ಸೇರಿಸಲಾಗ್ತದೆ. ಸೊ ಯಾವ ಒಪ್ಪಂದದ ಮೂಲಕ ಈ ಒಂದು ಅಸ್ಸಾಂ ರಾಜ್ಯವನ್ನ ಬ್ರಿಟಿಷ್
ಪ್ರದೇಶವಾದ ಭಾರತದೊಂದಿಗೆ ಸೇರಿಸಲಾಯಿತು ಅಂತಂದ್ರೆ ಅದು ಯಾಡಂಬ ಒಪ್ಪಂದದ ಮೂಲಕ ಈ ಅಸ್ಸಾಂ ರಾಜ್ಯವನ್ನು ಬ್ರಿಟಿಷ್ ಪ್ರದೇಶವಾದ ಭಾರತದೊಂದಿಗೆ ಸೇರಿಸಲಾಗ್ತದೆ ನೋಡಿ. ಇದಿಷ್ಟು ನಿಮಗೆ ಈ ಮಾಹಿತಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ 6ನೇ ಕ್ವಶನ್, ಸರ್ ಎಡ್ವಿನ್ ಮಾಟಾಂಗು ಮತ್ತು ವೈಸ್ರಾಯ್ ಲಾರ್ಡ್ ಚೇಮ್ಸ್ಫರ್ಡ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸೊ ಆಪ್ಷನ್ ನೋಡೋಣ. ಆಪ್ಷನ್ ಎ ಬಂದ್ಬಿಟ್ಟು ಭಾರತ ಸರ್ಕಾರ ಕಾಯ್ದೆ 1858, ಭಾರತ ಸರ್ಕಾರ ಕಾಯ್ದೆ 1909, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1935. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾರ್ಡ್ ಚೇಮ್ಸ್ಫರ್ಡ್ ಅವರು 1919 ಕಾಯ್ದೆಗೆ ಸಂಬಂಧಪಟ್ಟವರಾಗಿರ್ತಾರೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ, ಭಾರತ ಸರ್ಕಾರ ಕಾಯ್ದೆ 1919ಕ್ಕೆ ಇವರು ಸಂಬಂಧಪಟ್ಟವರಾಗಿರ್ತಾರೆ. ಇದ್ರ ಬಗ್ಗೆ ನೋಡ್ಬೇಕಾದ್ರೆ ನೋಡಿ, ಭಾರತ ಸರ್ಕಾರದಲ್ಲಿ ಭಾರತೀಯರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಲು ಈ ಬ್ರಿಟಿಷ್ ಸಂಸತ್ತು 1919 ಕಾಯ್ದೆ ಭಾರತ ಸರ್ಕಾರ ಕಾಯ್ದೆಯನ್ನ ಅಂಗೀಕರಣ ಮಾಡ್ತಾರೆ. ಇಲ್ಲಿ ಎಡ್ವಿನ್ ಮ್ಯಾಂಟೆಗೋ, ನಾವು ಯಾವ ರೀತಿ ಓದ್ತೀವಿ, ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಅಂತಂದು ಓದಿರ್ತೀವಿ. ಸೊ ಇಲ್ಲಿ ಅವ್ರದ್ದು ಪೂರ್ತಿ ಹೆಸರು ಕೊಟ್ಟಿದ್ದಾರೆ, ಎಡ್ವಿನ್ ಮ್ಯಾಂಟೆಗೋ. ಭಾರತದ ಇವರು ಭಾರತದ ಕಾರ್ಯದರ್ಶಿ ಆಗಿರ್ತಾರೆ. ಈ ಚೇಮ್ಸ್ಫರ್ಡ್ ಅವರು ವೈಸ್ರಾಯರ್ ಅವರು ಆಗಿರ್ತಾರೆ. ಓಕೆ, ಅವರ ವರದಿಯಿಂದ ಶಿಫಾರಸು ಮಾಡಲಾದ ಸುಧಾರಣೆಗಳನ್ನು ಈ ಕಾಯ್ದೆ ಒಳಗೊಂಡಿರುತ್ತದೆ. ಇದನ್ನು ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆ ಅಥವಾ ಸರಳವಾಗಿ ಮಾಂಟ್ ಫೋರ್ಡ್ ಸುಧಾರಣೆ ಅಂತಾನೂ ನಾವು ಕರಿತೀವಿ. ಈ ಕಾಯ್ದೆಯ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಪರೋಪಕಾರಿ ನಿರಂಕುಶಾಧಿಕಾರದ ಅಂತ್ಯ ಮತ್ತು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನ ಪರಿಚಯಿಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಇದಿಷ್ಟು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರ್ತದೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಕ್ವಶನ್. 7ನೇ ಕ್ವಶನ್, ಈ ನವೆಂಬರ್ 26, 1949ಕ್ಕಿಂತ ಮೊದಲು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆಡಳಿತ ಕಾನೂನು ಆಗಿತ್ತು? ಓಕೆ, ಸೊ ನೋಡಿ, ಕ್ಯಾಬಿನೆಟ್ ಮಿಷನ್ 1946ಕ್ಕೆ ಬರ್ತದ, ಮತ್ತೆ ಭಾರತ ಸರ್ಕಾರ ಕಾಯ್ದೆ 1935, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1909. ಸೊ ನವೆಂಬರ್ 26, 1949ಕ್ಕಿಂತ ಮೊದಲು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆಡಳಿತದ ಕಾನೂನು ಆಗಿತ್ತು? ಆಡಳಿತದ ಕಾನೂನು 49ಕ್ಕಿಂತ ಮುಂಚೆ. ಸೊ ನಮ್ಮ ಈ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಭಾರತ ಸರ್ಕಾರ ಕಾಯ್ದೆ 1935 ಆಗಿರ್ತದೆ ನೋಡಿ. ಸೊ ಈ ಒಂದು ಹಲವಾರು ಅಂಶಗಳು ನಮ್ಮ ಸಂವಿಧಾನದಲ್ಲಿ ಈ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ತೀವಿ. ಸೊ ಇದರ ಬಗ್ಗೆ ನಾವು ನೋಡ್ಬೇಕಾದ್ರೆ 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಜಾರಿಗೆ ಬರುವ ಮೊದಲು ಬ್ರಿಟಿಷ್ ಭಾರತ ಸರ್ಕಾರ ಇರ್ತದ 1935 ಭಾರತ ಸರ್ಕಾರ ಕಾಯ್ದೆಯ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತದೆ. ಸೊ ನಮ್ಮ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಈ ಬ್ರಿಟಿಷ್ ಭಾರತ ಸರ್ಕಾರ ಈ 1935 ಭಾರತ ಸರ್ಕಾರ ಕಾಯ್ದೆಯ ಆಧಾರದ ಮೇಲೆ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ರು. ಸೊ ಈ ಒಂದು ಪಾಯಿಂಟ್ ಗಳನ್ನ ಇಟ್ಕೊಂಡ್ ಕೇಸಿಂದ ಅವರು ಭಾರತದಲ್ಲಿ ಆಡಳಿತವನ್ನ ಇವರು ನಡೆಸ್ತಾ ಇದ್ರು ಅಂತಂದು ಹೇಳ್ಬೋದು. 8ನೇ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಸತಿ ಸುಧಾರಣೆ ಮತ್ತು ನರಬಲಿ ನಿಗ್ರಹಕ್ಕೆ ಹೆಸರುವಾಸಿಯಾಗಿದ್ದಾರೆ? ನೋಡಿ, ಇದು 2ನೇ ಕ್ವಶನ್. ನಾನು ಈ ಹಿಂದೆ ವೈಸ್ರಾಯರ್ ಅವರು ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಎಂಬ ಟಾಪಿಕ್ ಮೇಲೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ 2 ಕ್ವಶನ್ನ ನಾನು ಒತ್ತಿ ಹೇಳಿದ್ದೀನಿ. ಮೊದಲನೇದಾಗಿ ಯಾಡಂಬೋ ಕದನ ಆಗಿರ್ಬೋದು, ಮತ್ತು 2ನೇದು ಈ ಸತಿ ಸುಧಾರಣೆ ಮತ್ತು ನರಬಲಿ ಪದ್ಧತಿ ಬಗ್ಗೆ ಹೇಳಿದ್ದೀನಿ. ಸೊ ಅದಕ್ಕೆ ಆಪ್ಷನ್ ನೋಡಿ, ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಲಾರ್ಡ್ ಕರ್ಜನ್, ಆಪ್ಷನ್ ಸಿ ಲಾರ್ಡ್ ರಿಪ್ಪನ್, ಆಪ್ಷನ್ ಡಿ ಲಾರ್ಡ್ ಎಲೆನ್ ಬಾರೋ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಆಗಿರ್ತಾರೆ. ಸೊ ಓಕೆನಾ, ಈ ಲಾರ್ಡ್ ವಿಲಿಯಂ ಬೆಂಟಿಕ್ ರವರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಸತಿ ಪದ್ಧತಿಯನ್ನ ಮುಖ್ಯವಾಗಿ ಹಿಂದೂಗಳು ಆಚರಿಸುತ್ತಿದ್ದರು. ವಿಧಿಯೊಬ್ಬಳು ತನ್ನ ಮೃತುಪತಿಯ ಚಿತೆಯ ಮೇಲೆ ಕುಳಿತು ತನ್ನ ಪ್ರಾಣವನ್ನು ಬಲಿ ಕೊಡುವಂತೆ ಒತ್ತಾಯಿಸಲಾಗ್ತಿತ್ತು. ಈ ಸತಿ ಪದ್ಧತಿ ಅಂದ್ರೇನು, ಒಬ್ಬ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳ ಗಂಡ ಸತ್ರೆ ಆ ಗಂಡ ಸತ್ತ ನಂತರ ಆ ಹೆಣ್ಣು ಮಗಳು ಕೂಡ ಏನಾಗ್ತಿದ್ದು, ಆತನ ಹೆಂಡತಿಯು ಕೂಡ ಏನಾಗ್ತಿದ್ದು ಆ ಚಿತೆಗೆ ಬಿದ್ದು ಸಾಯ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಸತಿ ಪದ್ಧತಿ ಅಂತಂದು ಕರಿತೀವಿ. ಅದನ್ನ ನಿರ್ಮೂಲನೆಗೊಳಿಸತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅವರು ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಆಗಿರ್ತಾರೆ. ಇವರು 1829ರಲ್ಲಿ ಲಾರ್ಡ್ ಬೆಂಟಿಕ್ 17ನೇ ಅನ್ನು ಪರಿಚಯಿಸಿದರು. ಸೊ ಮತ್ತು ಸತಿ ಪದ್ಧತಿಯನ್ನು ಕಾನೂನು ಬಾಹಿರಗೊಳಿಸಿದರು. ಆಧುನಿಕ ಭಾರತದ ನಿರ್ಮಾಪಕರಾಗಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಕೂಡ ಈ ಪದ್ಧತಿಯನ್ನ ನಿಷೇಧಿಸಲು ತಮ್ಮ ಅಪಾರ ಪ್ರಯತ್ನವನ್ನ ಮಾಡಿರ್ತಾರೆ ನೋಡಿ.
ಇವರ ಜೊತೆಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ರವರ ಜೊತೆಗೆ ಈ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಈ ಪದ್ಧತಿಯನ್ನು ನಿಷೇಧ ಮಾಡಲು ತಮ್ಮ ಅಪಾರ ಪ್ರಯತ್ನವನ್ನ ಇವರು ಮಾಡಿರ್ತಾರೆ ನೋಡಿ. ಸೊ ನೆಕ್ಸ್ಟ್ 9ನೇ ಕ್ವಶನ್ ಬಂದ್ಬಿಟ್ಟು, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ನಾಣ್ಯಗಳನ್ನು ಯಾವ ಮೊಘಲ ಚಕ್ರವರ್ತಿಯ ಹೆಸರಿನಲ್ಲಿ ಮುದ್ರಿಸಿತು? ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ನಾಣ್ಯಗಳನ್ನು ಯಾವ ಮೊಘಲ ಚಕ್ರವರ್ತಿಯ ಒಂದು ಆಸ್ಥಾನದಲ್ಲಿ ಚಕ್ರವರ್ತಿ ಹೆಸರಿನಲ್ಲಿ ಮುದ್ರಣ ಮಾಡ್ತಂದು ಕೇಳಿದಾರೆ. ಸೊ ಆಪ್ಷನ್ ಎ ಜಹಾಂಗೀರ, ಆಪ್ಷನ್ ಬಿ ಫಾರೂಕ್ ಸಿಯಾರ, ಆಪ್ಷನ್ ಸಿ ಮೊಹಮ್ಮದ್ ಶಾ, ಆಪ್ಷನ್ ಡಿ ಜಹಾಂದರ್ ಶಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಫಾರೂಕ್ ಶಿಯಾರ್ ಅವರು ಆಗಿರ್ತಾರೆ ನೋಡಿ. ಸೊ ಈ ಫಾರೂಕ್ ಶಿಯಾರ್ ಬಗ್ಗೆ ನಿಮ್ಗೆ ಗೊತ್ತು, 1707 ಸಮಥಿಂಗ್ ಅಲ್ಲಿ ಇವರಿಗೆ ಒಂದು ರೋಗ ಬರ್ತದ. ಆಗ ಬ್ರಿಟಿಷ್ ಅಧಿಕಾರಿ ಬಂದು ಇವರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸ್ತಾರ. ಸೊ ಗುಣಪಡಿಸಿದ ನಂತರ ಇವರು ಬಂಗಾಳದಲ್ಲಿ ಏನ್ ಮಾಡ್ತಾರೆ, ಇವರು ತೆರಿಗೆ ರಹಿತ ಮುಕ್ತ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಫಾರೂಕ್ ಸಿಯಾರ್ ಅವರು ಆಗಿರ್ತಾರೆ. ಸೊ 1717 ಫಾರೂಕ್ ಸಿಯಾರ್ ರಾಜಮನೆತದ ರೈತ ಕಂಪನಿಗೆ ತನ್ನದೇ ಆದ ನಾಣ್ಯಗಳನ್ನು ಟಂಕಿಸಲು ಅವಕಾಶವನ್ನ ನೀಡಿದರು. ಸೊ ಇದೇ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾಣ್ಯಗಳನ್ನು ಕೂಡ ಟಂಕಿಸಲು ಅವಕಾಶವನ್ನ ಮಾಡ್ತಾರೆ. ಹೀಗಾಗಿ ಅವರು ಮೊಘಲ್ ರಾಜರಾಗಿದ್ದು ಈಸ್ಟ್ ಇಂಡಿಯಾ ಕಂಪನಿಯು ತನ್ನದೇ ಆದ ನಾಣ್ಯಗಳನ್ನು ಟಂಕಿಸುತ್ತಿತ್ತು. ಸೊ ಇದೇ ಸಂದರ್ಭದಲ್ಲಿ ಅವರಿಗೆ ಗುಣಪಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಈಸ್ಟ್ ಇಂಡಿಯಾ ಕಂಪನಿ, ಈ ಬ್ರಿಟಿಷರಿಗೆ ಅವ್ರು ಏನ್ ಮಾಡ್ತಾರ, ತೆರಿಗೆ ಮುಕ್ತ ಮತ್ತು ನಾಣ್ಯಗಳನ್ನ ಟಂಕಿಸ್ಲಕ್ಕ ಅವಕಾಶವನ್ನ ಮಾಡಿ ಕೊಡ್ತಾರೆ ನೋಡಿ. ಸೊ 10ನೇ ಕ್ವಶನ್, ಭಾರತದ ಮೊದಲ ಸಂಜೆ ಪತ್ರಿಕೆ ದಿ ಮದ್ರಾಸ್ ಮೇಲ್ ಯಾವ ವರ್ಷದಲ್ಲಿ ಪ್ರಕಟಣೆ ಪ್ರಾರಂಭವಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ 1850, ಆಪ್ಷನ್ ಬಿ 1868, ಆಪ್ಷನ್ ಸಿ 1872, ಆಪ್ಷನ್ ಡಿ 1888. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1868 ಆಗಿರ್ತದೆ. ಆಪ್ಷನ್ ಬಿ 1868 ಆಗಿರ್ತದೆ. ಇದ್ರ ಬಗ್ಗೆ ನಾವು ನೋಡ್ಬೇಕಾದ್ರೆ ಭಾರತದ ಮೊದಲ ಸಂಜೆ ಪತ್ರಿಕೆ ದಿ ಮದ್ರಾಸ್ ಮೇಲ್ ಪ್ರಕಟಣೆ 1868ರಲ್ಲಿ ಪ್ರಾರಂಭವಾಗ್ತದೆ. 1928ರಿಂದ ಇದನ್ನು ದಿ ಮೇಲ್ ಅಂತಂದು ಕರೀತಿದ್ರು. ಇದು 2 ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ದಿ ಮದ್ರಾಸ್ ಮೇಲ್ ಯಾವಾಗ ಪ್ರಕಟಣೆಗೊಂತಂದ್ರೆ 1868ರಲ್ಲಿ ಪ್ರಕಟಣೆಗೊಂಡು 1868ರಲ್ಲಿ ಪ್ರಾರಂಭವಾಗ್ತದೆ. ಸೊ 1928ರಿಂದ ಇದನ್ನ ದಿ ಮೇಲ್ ಅಂತಂದನು ಕರೀತಾರೆ. ಈ ಪತ್ರಿಕೆ 1981ರವರೆಗೆ ಅಸ್ತಿತ್ವದಲ್ಲಿ ಇರ್ತದ ನೋಡ್ರಿ. ಸೊ ಹೀಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ 10 MCQs ಇವತ್ತಿನ ಒಂದು ಸೀರೀಸ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತೀವಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.